ಇದು ಧರ್ಮಣ್ಣನ ಧರ್ಮದ ಮನೆ. ಇಲ್ಲಿ ನಾನು ಅಧರ್ಮ ಮಾಡಲು ಬಂದಿದ್ದೇನೆ. ಸೀತಾ, ಸೀತಾ, ಬಾರೆ ಹೊರಗೆ. ಶಂಕರಣ್ಣ, ಬನ್ನಿ ಕೂತ್ಕೊಳ್ಳಿ. ಅಣ್ಣಂದ್ರಿಲ್ಲ, ಅವರು ತೋಟಕ್ಕೆ ಹೋದ್ರು. ನಿನ್ನ ಅಣ್ಣಂದಿರು ಇಲ್ಲದೆ ಹೋದ ಸಂದರ್ಭ ನೋಡೇ ನಾನು ಇಲ್ಲಿ ಕಾಲಿಟ್ಟಿರೋದು. ಸೀತಾ, ನೀನು ಇಂದು ದೇವೇಂದ್ರನ ಮಂಚದ ರಾಣಿ ನೀನಾಗ್ಲೇಬೇಕು ಸೀತಾ. ಇಂಥ ರೂಪ ಲಾವಣ್ಯ ತುಂಬಿರೋಣ ದೇವೇಂದ್ರನ್ಗೆ ಹಾಕ್ಲ? ಇಲ್ಲ, ನನ್ನ ತಂಗಿಯನ್ನ ಕರುಣೆ ಇಲ್ಲದೆ ಕಾಮುಗರು ಎಂದು ಹಾಳು ಮಾಡಿದ್ರು, ಅಂದೇ ಹೋಯಿತು. ಸೀತಾ, ಇಂದು ನೀನು ಈ ಶಂಕರನ ತೋಳು ಬಂಧನಲ್ಲಿ ನೀನಾಗಿರ್ಬೇಕು ಸೀತಾ, ನೀನಾಗಿ. ನೋಡಿ, ನನ್ನ ಮದುವೆ ಈಗಾಗಲೇ ಚಂದ್ರ ಜೊತೆ ನಿಶ್ಚಯ ಆಗಿದೆ. ಈ ಸಮಯದಲ್ಲಿ ನನ್ನನ್ನು ನೀವು ಬಯಸೋದು ತುಂಬ ತಪ್ಪು. ನನ್ನನ್ನೇನು ಮಾಡಬೇಡ. ಸೀತಾ, ಕರುಣೆಯ ಕರುಳು ಇರಬಾರ್ದು ಸೀತಾ. ಎಂದು ನನ್ನ ತಂಗಿಯನ್ನ ಹಾಳು ಮಾಡಿದ್ರು ಅಂದೇ ಹೋಯಿತು ಈ ಶಂಕರನ ಮರ್ಯಾದೆ. ಮರ್ಯಾದೆಗೆ ಹಂಜುವ ಏಡಿ ನಾನಲ್ಲ ಸೀತಾ, ನಾನಲ್ಲ. ನಿಮ್ಮ ತಂಗಿಗೆ ಯಾರೋ ಮಾಡಿದ ಅನ್ಯಾಯಕ್ಕೋಸ್ಕರ ನೀ ನನ್ನ ಮೇಲೆ ಸೇರಿಸ್ಕೊಳ್ಳೋದು ಯಾವ ನ್ಯಾಯ? ಬೇಡ, ನನ್ನನ್ನೇನು ಮಾಡಬೇಡ, ಬಿಟ್ಬಿಡು. ಇಲ್ಲ ಸೀತಾ, ನೀ ಎಷ್ಟೇ ಒದ್ದಾಡಿದ್ರು ನಾನಂತೂ ನಿನ್ನ ಬಿಡೋದಿಲ್ಲ. ಇದೇ ರೀತಿ ಬರಳಿರಬಹುದಲ್ವೇ ನನ್ನ ತಂಗಿ? ಆ ಕಾಮುಕರ ಸೇಡಿಗಾಗಿಯೇ ಇಂದು ನಾನಿನ್ನ ಬಿಡೋದಿಲ್ಲ ಸೀತಾ, ಬಿಡೋದಿಲ್ಲ. ನೋಡು ಶಂಕರ್, ನಾನು ಎಷ್ಟೇ ನಿನ್ನ ಅಂಗಲ ಹಚ್ಚಿ ಕೇಳಿದ್ರು ನಿನಗೆ ನನ್ನ ಮೇಲೆ ಕರುಣೆನೇ ಬಾರ್ತಾ ಇಲ್ಲ. ನೀನು ಇದೇ ರೀತಿ ನನ್ನನ್ನು ಕೆಣಕ್ತಾ ನಿಂತ್ಕೊಂಡ್ರೆ ಇವತ್ತು ನಿನ್ನ ಸಾವು ನನ್ನ ಕೈಲೇ ಆಗುತ್ತೆ. ಪೌರುಷದ ಮಾತು ನನಗೆ ಬೇಕಾಗಿಲ್ಲ ಸೀತಾ. ಸಾವಿಗೆ ಹಂಜುವಂತವನು ನಾನಲ್ಲ. ಎಂದು ನನ್ನ ತಂಗಿ ಸತ್ತು ಸ್ವರ್ಗ ಸೇರದ್ಲು ಅಂದೇ ಹೋಯಿತು. ಈ ಶಂಕರನ್ನ ಸಾಯಿಸುವುದು ಅಷ್ಟು ಸುಲಭವಲ್ಲ ಸೀತಾ, ಸುಲಭವಲ್ಲ. ದಯವಿಟ್ಟು ನಾನೇನು ಮಾಡಬೇಡ. ನನ್ನ ಅಕ್ಕ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡು ಶಂಕರ್. ನಾನೇನು ಮಾಡಬೇಡ ಶಂಕರ್.
ಹಿಡಿದ ಕಾರ್ಯವನ್ನು ಸಾಧಿಸ ಬಿಡೋದಿಲ್ಲ ಈ ಶಂಕರ್. ನಾನು ಬಂದ ಕೆಲಸ ಮುಗೀತು, ನಾನಿದ್ ಬರ್ತೀನಿ. ಚೂರಾಯಿತೆ ಒಲವಿನ ಚಿತ್ರ, ಬರಿದಾಯಿತೆ ಶೋಕದ ನೇತ್ರ. ಚೂರಾಯಿತೆ ಒಲವಿನ ಚಿತ್ರ, ಬರಿದಾಯಿತೆ ಶೋಕದಿ ನೇತ್ರ. ಇದು ವಿಧಿಯು ಬರೆದ ವಿಚಿತ್ರ, ಇದು ವಿಧಿಯು ಬರೆದ ವಿಚಿತ್ರ. ಇದು ಬಾಳಿನ ಚದುರಂಗ, ಆ ದೇವರ ಚದುರಂಗ. ಇದು ಬಾಳಿನ ಚದುರಂಗ, ಆ ದೇವರ ಚದುರಂಗ. ಅಯ್ಯೋ ದುರ್ವಿಧಿಯೇ, ಯಾಕಪ್ಪ ನನಗೆ ಇವತ್ತು ಈ ಶಿಕ್ಷೆ ಕೊಡ್ತಾ ಇದೀಯ? ಹುಡ್ದಾಗ್ಲೇ ತಂದೆ ತಾಯಿನ ಕಿತ್ಕೊಂಡೆ, ಆದ್ರೆ ಬೆಳೀತಾ ಬೆಳೀತಾ ಅಣ್ಣಂದ್ರ ಆಶ್ರಯ ಮಡಲಲ್ಲಿ ಬೆಳೆಸ್ದೆ. ಚಂದ್ರ ಜೊತೆ ಮದುವೆ ಮಾಡ್ಕೋಬೇಕು ಅಂತ ನೂರಾರು ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಇವತ್ತು ನನ್ನ ಆಸೆ ಎಲ್ಲ ನುಚ್ಚುನೂರು. ಸೀತಾ ಸೀತಾ ಈ ಹಾಳ ಮುಖ ನನ್ನ ಹತ್ರಕ್ಕೆ ಹೇಗ್ ತೋರಿಸ್ಲಿ? ಸೀತಾ, ಯಾರು? ಈಗ ನೀನು ಶೀಲಗೆಟ್ಟೆ. ಈ ಸಮಾಜದಲ್ಲಿ ಸುಶೀಲಾಗಿರ್ತೀಯ. ನೀನು ನೆಟ್ಟಗೆಟ್ಟವಳಾಗಿ ಅದು ಹೇಗೆ ತಲೆ ಎತ್ತಿ ತಿರುಗಾಡಲಿ? ಇದು ಹೆಣ್ಣು ಜಾತಿಗೆ ಅವಮಾನ. ಸಮಾಜದಲ್ಲಿ ಶೀಲವತಿಗಳಾಗಿ ಬದುಕಿ ಬಾಳುವೆ ಹೇಳಿ ಸೀತಾ. ಇಲ್ಲ ಇಲ್ಲ, ಯಾರು ನೀನು? ನೀನು ಯಾರು? ನೀನು ನಡೆದ ಗಿಡದಂದು ಮುಕ್ತ ಅಣ್ಣನಿಗೆ ಏನಾದರೂ ಗೊತ್ತಾದ್ರೆ ಅವರಿಗೆ ಆಘಾತವಾಗಬಹುದು. ನಿನ್ ಮುಖ ಅಣ್ಣನಿಗೆ ತೋರಿಸುವೆ? ಬೇಡ ಬೇಡ. ಕೊನೆಗೆ ಉಳಿಯ ಮಾರ್ಗವೆಂದರೆ ನಿನಗೆ ಹಗ್ಗಾಗಿ ಅದುವೇ ಆತ್ಮಹತ್ಯೆಗೆ ಸಿದ್ಧಳಾಗ ಅದುವೇ ಆತ್ಮಹತ್ಯೆ. ಹೌದು, ಯಾರ ದರಿದ್ರ ಮುಖ ನನ್ನ ಎದುರಿಗೆ ನಾನು ಹೇಗ್ ತೋರಿಸ್ಲಿ? ನನ್ನ ತೊಳಗೆ ಸಾವೇ ಗತಿ. ಹೌದು, ನನ್ನ ತೊಳು ಈ ಭೂಮಿ ಮೇಲೆ ಬದುಕೋದಕ್ಕೆ ಯಾವ ಲಾಯಕ್ಕೂ ಇಲ್ಲ. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಸೀತಾ, ಏನಮ್ಮ? ಬಿಡು ಬಿಡು ಬಿಡು. ಸೀತಾ, ಏನಮ್ಮ? ಅಯ್ಯೋ ದೇವ್ರೇ, ಏನಮ್ಮ? ಅಯ್ಯೋ ಸೀತಾ, ಇಂದು ರಕ್ಷಾ ಬಂಧನದ ದಿನ ಈ ಮನೆ ಗೃಹಲಕ್ಷ್ಮಿಯಾಗಿ ನಗ್ನಗ್ತಾ ಬಾಳ್ಬೇಕಾದವಳು ನೀನು. ಯಾಕಮ್ಮ ಹೀಗೆ ಮಾಡ್ಕೋತಾ ಇದೀಯಾ ಹೇಳು? ಯಾಕಮ್ಮ? ಅಯ್ಯೋ ಹೇಳಮ್ಮ, ಈ ಅಣ್ಣಂದ್ರ ಮುಂದೆ ಹೇಳಮ್ಮ, ಹೇಳಮ್ಮ. ನನ್ನ ಹತ್ರನಾದ್ರೂ ಹೇಳಮ್ಮ, ಏನಾಯ್ತು ಅಂತ ಹೇಳಮ್ಮ. ಏನಾಯ್ತು ಅಂತ ಯಾವ ಬಾಯಿಂದ ಹೇಳಣ್ಣ? ಸೀತಾ, ಸೀತಾ, ಅಯ್ಯೋ ದೇವ್ರೇ, ನನ್ನ ತಂಗಿಗೆ ಇಂಥ ದುಸ್ಥಿತಿ ಬಂತಲ್ಲ. ಹೇಳಮ್ಮ, ನಾನು ಮತ್ತು ಅಶೋಕ ಯಾವತ್ತೂ ಕೂಡ ನಿನ್ನ ಬೇರೆ ತಂಗಿ, ಸಾಕು ತಂಗಿ ತರ ನೋಡಿಲ್ಲ, ಸ್ವಂತ ತಂಗಿ ತರ ಸಾಕಿದೀವಿ. ನಾವಿಬ್ರು ಒಂದಲ್ಲ ಒಂದು ದಿನ ಏನಾದ್ರೂ ನಿನ್ನಂತೆಯೇ ಕೆಟ್ಟದಾಗಿ ನಡ್ಕೊಂಡಿದೀವ, ತಪ್ಪಾಗಿ ಮಾತಾಡಿದೀವ? ಹೇಳಮ್ಮ, ಹೇಳಮ್ಮ ನಿನ್ನ ಈ ಅಣ್ಣ ಹತ್ರ. ಹೇಳಲಿಲ್ಲ ಅಂದ್ರೆ ನೀನು ನನ್ನ ಮೇಲೆ ಆಣೆ, ಆಣೆ. ಹೇಳ್ತೀನಣ್ಣ, ನಿಮ್ಮಿಬ್ಬರ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಅಣ್ಣ, ನೀವಿಬ್ರು ಇಲ್ದಿರೋ ಸಮಯನ ನೋಡ್ಕೊಂಡು ಆ ಶಂಕರ್ ಮನೆಗೆ ಬಂದಿದ್ದ. ಅಣ್ಣ, ನೀನು ಏನಾಯ್ತು ಹೇಳಮ್ಮ. ನೀನು ತಂಗಿ ಮೇಲೆ ಇಟ್ಟಿದ ಆಶಾ ಗೊಬ್ಬರ ಕನಸುಗಳೆಲ್ಲ ನುಚ್ಚು ನೂರಾಗ್ಬಿಡ್ತು ಅಣ್ಣ,
ನಾವಿಬ್ರು ಕೂಡ ಆ ಶಂಕರ್ನ 2 ನಿಮಿಷದಲ್ಲಿ ಹೊಸಾಕ್ಬಿಡ್ಬೋದು. ಬೇಡಪ್ಪ, ಹಾಳಾಗಿರೋ ನನ್ನ ತಂಗಿ ಜೀವನ ಮತ್ತೆ ಸರಿ ಹೋಗುತ್ತಾ? ಇಲ್ಲಪ್ಪ, ಆ ರೀತಿ ಮಾಡೋದಕ್ಕೆ ಬೇಡ ಅಶೋಕ್, ಬೇಡ. ಬೇಡಪ್ಪ, ಬೇಡ ಬೇಡ ಬೇಡ. ನಮ್ಮ ತಂಗಿಯ ಬಾಳನ್ನ ನಾವು ಮತ್ತೆ ಸರಿಪಡಿಸ್ಬೇಕಪ್ಪ, ಸರಿಪಡಿಸ್ಬೇಕು. ಸೀತಾ ಇದಕ್ಕೆಲ್ಲ ನಾವೇ ಕಾರಣ ಕಣಮ್ಮ. ಸರಿಯಾದ ವಯಸ್ಸಿಗೆ ನಿನಗೆ ಮದುವೆ ಮಾಡಿ ನಿಂದೆ ಅಂತ ಒಂದು ಸಂಸಾರ ಮಾಡಿದ್ದಿದ್ರೆ ನಿನಗೆ ಈ ಗತಿ ಬರ್ತಾ ಇರಲಿಲ್ಲ. ಇದಕ್ಕೆಲ್ಲ ನಾವೇ ಕಾರಣ ಅಶೋಕ್. ನಾವು ಕಟಕರಪ್ಪ, ಕಟಕರು ನಾವು ಕಟಕರಪ್ಪ. ನನ್ನಣ್ಣಂದ್ರು ಕಟಕರಲ್ಲ ಅಣ್ಣ, ನನ್ನಣ್ಣಂದ್ರು ದೇವ್ರಣ್ಣ. ಆದ್ರೆ ಏನ್ ಮಾಡೋದು, ನನ್ನ ಹಣೆ ಬರ ನನ್ನ ದುರ್ದೈವಕ್ಕೆ ಇವತ್ತು ನನ್ನ ಶೀಲ ಹಾಳಾಗೋಯ್ತು. ಪಾಪ ಏನ್ ಮಾಡ್ತಾರೆ? ಈ ಕೆಟ್ಟ ಮಂಗಲವನ್ನು ಮರೆತು ಬಹುಬೇಗ ಚಂದ್ರುವಿನ ಜೊತೆಗೆ ಒಂದೇ ಮಾತಾಡ್ಬೇಡ ಅಣ್ಣ, ಮಾತಾಡ್ಬೇಡ. ಹೇಗಣ್ಣ ಹೇಳ್ತೀಯ ನೀನು? ಹೇಗ್ ಮನಸ್ಸು ಬರುತ್ತೆ ಅಣ್ಣ ನಿನಗೆ ಹೇಳಕ್ಕೆ? ಅಣ್ಣ, ನಾನು ಹೊಳಸೋಗಿರೋ ಅಣ್ಣ ಎಂಜಲ್ ಮಾಡ್ರದ್ದೇ ಅಣ್ಣ. ಈ ಎಂಜಲ್ ಮಾಡ್ರ ಅಣ್ಣನ ಯಾರಣ್ಣ ತಿಂತಾರೆ? ನೋಡು, ಈ ಎಂಜಲಾಗಿರೋ ದೇಹನ ಚಂದ್ರಿಗೆ ಅರ್ಪಿಸಿ ನನ್ನ ಪಾಪ ಕುತ್ತಳಾಗ್ಲಾರೆ ಅಣ್ಣ. ಅದ್ರ ಬದಲು ನನಗೆ ಸಾವೇ ಗತಿಯನ್ನ ಸಾವದಿತ್ತು. ನಾನು ನನ್ನ ತಂಗಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ತಂದಿಟ್ಬಿಡ್ನಲ್ಲ. ನಾನೆಂದೂ ಕೂಡ ನಿನಗೆ ವಿಷ ಕೊಟ್ಟು ಅಂತ ಪಾಪಿ ಆಗಲಾರೆ ಕಣಮ್ಮ, ಅಂತ ಪಾಪಿ ಆಗಲಾರೆ. ಸೀತಾ, ನೀನು ಹೇಳಿದಾಗೆ ನಿನ್ನನ್ನು ನಿನ್ನ ಜೀವನ ಹಾಳು ಮಾಡಿದ ಆ ಶಂಕರ್, ಅಯ್ಯೋ, ಅವನ ಜೊತೆಗೆ ಮಾತಾಡಿ ಒಪ್ಸಿ ಮತ್ತೆ ನಿನ್ನ ಜೀವನನ ಒಂದು ಬೇಡ ಅಣ್ಣ, ಬೇಡ. ಆ ಕುಡುಕನ ಜೊತೆ ಮದುವೆ ಮಾಡಿ ಇವಳ ಬಾಳನ್ನು ನರಕಕ್ಕೆ ನುಗ್ಗಲು ಸಿದ್ಧವಾಗಬೇಡಣ್ಣ, ಬೇಡ. ತಪ್ಪೇನಿದೆ ಹೇಳು? ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಆ ಕುಡುಕನ್ನ ಮದುವೆ ಆಗೋದ್ರಲ್ಲಿ ತಪ್ಪೇನು ಇಲ್ಲ ಅಣ್ಣ, ತಪ್ಪಿಲ್ಲ. ಅಯ್ಯೋ ಸೀತಾ, ದೇಶ ಆ ಭಾರತಿ ಬಡ ಭಾರತಿ ಅಂತ ಹೇಳ್ತಾ ಇದೀಯಾ? ಅಯ್ಯೋ, ಮದುವೆ ಜೊತೆ ಅಶೋಕನಿಗೂ ಪಾರ್ಥಿಗೂ ಕೂಡ ಮದುವೆ ಮಾಡ್ಬಿಡ್ತೀಯ ಅಲ್ವಾ? ಸೀತಾ, ಆ ಬಡ ಭಾರತಿ ಒಳ್ಳೆಯವಳಲ್ಲಮ್ಮ. ಆ ದೇವೇಂದ್ರನ ಅತ್ತೆ ಮಗಳು, ಅವಳು ಬಂದ್ರೆ ನಮ್ಮ ಜೀವನ ಚೆನ್ನಾಗಿರಲ್ಲ. ಬೇಡ ಅಣ್ಣ, ಬಡ ಭಾರತಿ ಒಳ್ಳೆಯವಳು. ಸೀತಾ ಹೇಳ್ತಿರೋ ಮಾತು ನಿಜ ಅಣ್ಣ. ನಾವಿಬ್ಬರು ಮನಸ್ಸಾರೆ ಪ್ರೀತಿಸ್ತಾ ಇದೀವಿ. ನಮ್ಮನ್ನ ದೂರ ಮಾಡ್ಬೇಡ ಅಣ್ಣ, ಮಾಡ್ಬೇಡ. ಅಯ್ಯೋ ಅಶೋಕ್, ಸೀತಾ, ನನ್ನ ಅಣ್ಣ ಅಂತ ನೀವಿಬ್ಬರು ಅಷ್ಟೊಂದು ಪ್ರೀತಿಯಿಂದ ನನ್ನನ್ನು ನೋಡ್ತಾ ಇದ್ದೀರಿ. ಆದರೆ ನನ್ನ ತಂಗಿ ಮತ್ತು ತಮ್ಮನ ಬಾಳು ಹಾಳಾಗೋದನ್ನು ನಾನು ಸಹಿಸಲ್ಲ ಅಂತ ನಾನು ಹೇಳಿದೆ ಅಷ್ಟೇ. ಈಗ ನಿಮ್ಮ ಇಚ್ಛೆ ಅಂತ ನಾನು ಆ ಶಂಕರನ್ನ ಒಪ್ಪಿಸಿ ಕರ್ಕೊಂಡು ಬರ್ತೀನಿ. ಸೀತಾ, ನಿನ್ನ ಮದುವೆ ಮಾಡ್ತೀನಿ. ಅಶೋಕ್, ನೀನು ಹೆದರಬೇಡ. ನಿನ್ನ ಆಸೆ ಅಂತೆ ಆ ಭಾರತಿ ಜೊತೆ ನಿನ್ನನ್ನು ಮದುವೆ ಮಾಡಿ ನನ್ನ ಮನೆಗೆ ತುಂಬಿಸ್ಕೊತೀನಿ. ಆಯ್ತಪ್ಪ ಸೀತಾ, ನಾನು ಶಂಕರ್ನ ನೋಡಿ ಬರ್ತೀನಿ ಕಣಮ್ಮ, ಬರ್ತೀನಿ. ಸೀತಾ, ನಾನು ಈ ವಿಷಯನ ಭಾರತಿಗೆ ಹೇಳ್ಬಿಟ್ಟು ಬರ್ತೀನಮ್ಮ. ಬರೋ ತನಕ ಈ ತರ ಆತ್ಮಹತ್ಯೆಗೆ ನಾನು ಇದು ಮಾಡಲ್ಲ ಅಂತ ಭಾಷೆ ಕೊಡಮ್ಮ. ಅಯ್ಯೋ ದೇವ್ರೆ, ನಾನೇನಂತ ದೊಡ್ಡ ತಪ್ಪು ಮಾಡಿದೆ ಅಂತ ಇವತ್ತು ನನಗೆ ಜೀವಾವಧಿ ಶಿಕ್ಷಣ ಕೊಟ್ಬಿಟ್ಟೆ ಪರಮಾತ್ಮ. ಹುಟ್ತಾನೆ ತಾಯಿ ತಂದೆನ ಕಿತ್ಕೊಂಡ್ಬಿಟ್ಟೆ, ಅಪ್ಪ ಅಮ್ಮನ ಮುಖನೂ ನೋಡ್ಲಿಲ್ಲ. ಇವತ್ತು ಚಂದ್ರ ಜೊತೆ ಮದುವೆ ಮಾಡ್ಕೋಬೇಕು ಅನ್ನೋ ಆಶಾ ಭಾವನೆಯಲ್ಲಿದ್ರೆ ನನ್ನ ಜೀವನನೇ ನರಕ ಮಾಡ್ಬಿಟ್ಟಿಲ್ಲ. ಸೀತಾ, ಸೀತಾ,
ಯಾರನ್ನ ಸೀತಾ? ನನ್ನ ಪ್ರೀತಿಯ ಮುಂದಿನ ಬಾಳಿನ ಮಡಿದಿ ಎಂದು ಪ್ರೀತಿಯಿಂದ ತಂದ ನನಗೆ ನನ್ನೆಂದು ಪ್ರೀತಿಯ ಕಡೆಗೆ ಮುಳ್ಳು ಚುಚ್ಚಿದೀಯಾ? ಹೌದು ಚಂದ್ರಣ್ಣ, ನೋಡಿ ನಮ್ಮಿಬ್ಬರ ಅಂದಿನ ಸವಿ ನೆನಪುಗಳನ್ನ ಮರೆತು ನನಗಿನ್ ಮುಂದೆ ತಂಗಿ ಸ್ಥಾನ ನನಗೆ ಬಿಡಿ. ಸೀತಾ, ನಿನ್ ಮಾತಿನ ಅರ್ಥವೇ ತಿಳಿಯೋದು. ತಲೆ ಕೆಟ್ಟಿದೆ ನಿನಗೆ? ಹೌದು, ನನಗೆ ತಲೆ ಕೆಟ್ಟಿದೆ. ನೋಡಿ, ಏನಾಯ್ತು ಅನ್ನೋ ಘಟನೆ ನನಗೆ ಕೇಳಿದ್ರೆ ನಿಮ್ಮ ಹೃದಯನೇ ಚೂರ್ ಚೂರಾಗುತ್ತೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಏನ್ ನಡೀತು ಅಂತ ಹೇಳ್ತೀನಿ, ಕೇಳಿ. ಏನ್ ಶಂಕರ್ದ? ಶಂಕರ್! ಹೇಳ್ತೀನಿ ಕೇಳಿ. ಹೇಳಿ, ನೀವು ಹೇಳೋದಂತ ಇವತ್ತು ಮನೆಯಲ್ಲಿ ನಮ್ಮ ಅಣ್ಣಂದ್ರು ಇಲ್ದಿರೋ ಸಮಯನ ನೋಡ್ಕೊಂಡು ಆ ಶಂಕರ್ ಮನೆಗೆ ಬಂದಿದ್ದ. ನಾನು ಎಷ್ಟೇ ಕಾಡಿ ಬೇಡಿದ್ರು ನನ್ನ ಮೇಲೆ ಕರುಣೆನೆ ತೋರ್ದೆ. ನನ್ನ ಶೀಲನೇ ಹಾಳು ಮಾಡ್ಬಿಟ್ಟ. ಶಂಕರ್! ಅಯ್ಯೋ ಪಾಪಿ! ಸೀತಾಳನ್ನು ನನ್ನ ಸತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯನ್ನ ಮಣ್ಣು ಪಾಲು ಮಾಡಿಬಿಟ್ಟೆಯ. ಸೀತಾ, ಆದರೇನಾಯ್ತು? ಆದ ಘಟನೆಯನ್ನು ಮರೆತು ನೀನ್ ನನ್ನ ಮದುವೆ ಆಗ್ಲೇಬೇಕು. ಬೇಡ ಬೇಡ ಚಂದ್ರು, ಬೇಡ. ನಾನು ಇವತ್ತು ಎಂಜಲಾಗಿರೋ ದೇಹ, ಅಳಿಸೋಗಿರೋ ಇದನ್ನ ಎಂಜಲು ಯಾರು ಮಾಡಿದಾರೋ ಅವರು ಗುಣಪಡಿಸಿದ್ರೇನೆ ಸಮಾಜದ ಮೇಲೆ ನಾನ್ ನಿಮಗೆ ಈ ಎಂಜಲಾಗಿರೋ ಅನ್ನನ ಬಡಿಸಿ ಪಾಪಕ್ಕೆ ತಯಾರಾಗ್ಲಾರೆ. ಚಂದ್ರು, ದಯವಿಟ್ಟು ನನ್ನ ಮಾತನ್ನು ಕೇಳಿ. ನನ್ನ ಮರ್ತು ಬಿಡಿ ಚಂದ್ರು, ಮರ್ತು ಬಿಡಿ. ವಿಧಿ ಆಟ ಬಲ್ಲವ್ರು ಯಾರು? ಯಾವ ಹೂವು ಯಾರ ಮುಡಿಗೆ? ನಡಿಯಮ್ಮ ಸೀತಾ ಒಳಗಡೆ. ನನ್ನ ತಂಗಿಗೆ, ಈ ನಿಮ್ಮ ತಂಗಿಗೆ ಆಶೀರ್ವಾದ ಮಾಡಿ. ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ, ಇಂಥ ಪ್ರೇಮದಾಟದಿ ಯಾರ ಹೃದಯ ಯಾರಿಗೋ. ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡೆಗೂ. ಮುಖದಿ ಒಂದು ಭಾವನೆ, ಕಣ್ಣಲೇನು ಕಾಮನೆ. ಮುಖದಿ ಒಂದು ಭಾವನೆ, ಕಣ್ಣ